ಏನೇ ಬರಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನೇ ಬರಲಿ ಹೋರಾಟರಲಿ ಏನೇ ಬರಲಿ ಹೋರಾಟರಲಿ ನ್ಯಾಯ ಬೇಕು ನ್ಯಾಯ ಬೇಕು ಏನೇ ಬರಲಿ ಹೋರಾಟರಲಿ ಏನೇ ಬರಲಿ ಹೋರಾಟರಲಿ ಹೋರಾಟರಲಿ ಅಯ್ಯಯ್ಯೋ 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 ಮಗಳ ಕಮಿಷನ್ಗೆ ಮಗಳ ಕಮಿಷನ್ಗೆ ಏನೇ ಬರಲಿ ಹೋರಾಟರಲಿ ಏನೇ ಬರಲಿ ಹೋರಾಟರಲಿ ಏನೇ ಬರಲಿ ಹೋರಾಟರಲಿ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸಂವಿಧಾನ ವಿರೋಧಿ ಹೇಳಿಕೆ ಬಿಡುತ್ತಿರುವ ನಾಲ್ಕು ಅಮಿತ್ ಶಾಗೆ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ಎಲ್ಲಿವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಸಂವಿಧಾನ ವಿರೋಧಿ ಹೇಳಿಕೆ ನೀಡುತ್ತಿರುವ ನಾಲ್ಕು ಅಮಿತ್ ಶಾಗೆ ಧಿಕ್ಕಾರ अमित शाह ಧಿಕ್ಕಾರ जब तक सूरज चांद रहेगा बाबा तेरा नाम रहेगा जब तक सूरज चांद रहेगा बाबा तेरा नाम रहेगा बोलो रे बोलो जय भीम बोलो जोर से बोलो जय भीम बोलो ताकत से बोलो जय भीम बोलो हिम्मत से बोलो जय भीम बोलो अरे आवाज कुणाचा अरे आवाज कुणाचा आंबेडकरांचा जय श्री ಯಾವ ಮಾಡಿಬಿಡಂಗಿಲ್ಲ ಅದು ಮಾಡ್ಲಿ ಚೆನ್ನಮ್ಮದಲ್ಲ ಯಾರು ಸುಡಾಕ್ ಬಿಡಂಗಿಲ್ಲ ಮಹೇಶ್ ಸುಡ್ಲಿಕ್ಕೆ ಬಿಡ್ತಾರೆ ಯಾರು ಬಿಡಂಗಿಲ್ಲ ಧಿಕ್ಕಾರ ಏನೇ ಬರಲಿ ಏನೇ ಬರಲಿ ನಾಳೆ ಕಮಿಷನ್ಗೆ ನಾಳೆ ಕಮಿಷನ್ಗೆ आवाज कुणाचा आवाज कुणाचा अमित शाह धिक्कार अमित शाह धिक्कार आवाज कुणाचा आवाज कुणाचा धिक्कार अमित शाह धिक्कार बोलो रे बोलो जय भीम बोलो जोर से बोलो जय भीम बोलो ಏನೇ ಬರಲಿ ಏನೇ ಬರಲಿ ಇವತ್ತೇನು ನಮಗೆ ಈ ನಿನ್ನೆ ನಡೆದಂತ ಏನು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಬರೆದಂಥ ಒಂದು ಸಂವಿಧಾನ ಹಾಗೂ ಬಾಬಾ ಸಾಹೇಬರ ವಿರೋಧವಾಗಿ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾರೆ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಒಂದು ಪ್ಯಾಷನ್ ಮಾಡ್ಕೊಂಡಿದ್ದೀರಾ, ಯಾವಾಗಲೂ ಬಾಬಾ ಸಾಹೇಬ್ ಹೆಸರು ಹೇಳ್ತಾ ನೀವು ಅದನ್ನು ಪ್ಯಾಷನ್ ಮಾಡ್ಕೊಂಡಿದ್ದೀರಾ, ಮತ್ತು ನೀವು ಜೈ ಭಗವಾನ್ ಅಂತ ಹೇಳಿ ನಿಮಗೆ ಪುಣ್ಯ ಪ್ರಾಪ್ತಿ ಬರ್ತದೆ ಅಂತ ಹೇಳಿ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ನಮ್ಮ ಸಂವಿಧಾನಕ್ಕೆ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗಿರ್ಬೋದು ಮನಸ್ಸಿಗೆ ನೋವು ಮಾಡುವಂಥ ಕೆಲಸ ಈ ನಾಲ್ಕು ಅಮಿತ್ ಶಾ ಮಾಡಿದ್ದಾನೆ. ಬಂಧುಗಳೇ,
ನಮ್ಗೆ ಈ ಏನಾದ್ರು ನಮ್ಮ ರಾಜ್ಯ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಹಾಗೂ ರಾಜ್ಯ ಸರ್ಕಾರ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ನೀವು ರಾಜಕೀಯನ ಮಾಡ್ತಾ ಇದ್ದೀರಾ. ಆದ್ರೆ ಅವರು ಕೊಟ್ಟಂತ ಒಂದು ಏನು ಕೊಡುಗೆ, ಅವರ ಇತಿಹಾಸ, ಸಂವಿಧಾನಕ್ಕೆ ನೀವು ನಿಜವಾಗ್ಲೂ ಗೌರವ ಕೊಟ್ಟಿದ್ದೇ ಆದಲ್ಲಿ ನೀವು ನಿಜವಾಗ್ಲೂ ನಾಯಕರಾಗಕ್ಕೆ ನೀವು ಅದಕ್ಕೆ ಅರ್ಹರಿದ್ದೀರಾ. ಆದ್ರೆ ಇವತ್ತು ಏನು ಅಮಿತ್ ಶಾ ಕೊಟ್ಟಂತ ಒಂದು ಹೇಳಕಾರಿ ಹೇಳಿಕೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಿಜವಾಗ್ಲೂ ಕಿಂಚಿತ್ ಕಾಳಜಿ, ಗೌರವ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಗಿರ್ಬೋದು, ಸಂವಿಧಾನ ಮೇಲೆ ಏನಾದ್ರು ಇದ್ರೆ ನೀವು ತಕ್ಷಣವೇ ಅಮಿತ್ ಶಾನನ್ನ ಕೇಂದ್ರ ಗೃಹ ಸಚಿವ ಖಾತೆಯಿಂದ ಅದನ್ನ ಉಚ್ಚಾಟನೆ ಮಾಡಬೇಕು. ಅದು ಸಂಪೂರ್ಣವಾಗಿ ಪಕ್ಷದಿಂದ ಕೂಡ ಅದನ್ನ ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಏನಾದ್ರು ಅದನ್ನ ಉಚ್ಚಾಟನೆ ಮಾಡಲಿಲ್ಲ ಅಂದ್ರೆ ನೀವು ಕೇಂದ್ರ ಸರ್ಕಾರದಲ್ಲಿ ನಿಜವಾಗ್ಲೂ ನಮ್ಮ ಸಂವಿಧಾನ ವಿರೋಧಿ ಆಡಳಿತ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂದ್ರೆ ನಿಮ್ಮ ಈ ಆಡಳಿತ ನಮ್ಗೆ ನಿಜವಾಗ್ಲೂ ಮನಸ್ಸಿಗೆ ನೋವು ತಂದಿದೆ. ಇವರು ಎಂತೆಂತ ರಾಜಕಾರಣಿಗಳು ನಿಮ್ಮ ಪಕ್ಷದಲ್ಲಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ನಾಚಿಕೆಗೇಡಿನ ಸಂಗತಿ. ಅದಕ್ಕಾಗಿ ನಾವು ಇವರೇನು ಭಗವಾನನ ನೀವು ಜಯಕಾರ ಕೂಗ್ರಿ ನಿಮ್ಗೆ ಪುಣ್ಯ ಬರ್ತದೆ ಅಂತ ಹೇಳಿದಾರೆ. ನಾವು ಭಗವಾನನ ಪೂಜೆ ಮಾಡೋದಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಾವು ಪೂಜೆ ಮಾಡ್ತೀವಿ. ಹಾಗೂ ಬಾಬಾ ಸಾಹೇಬ್ರೇ ನಮ್ಮ ಭಗವಾನ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಂದ್ರೆ ಅವ್ರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ನಮ್ಮ ದೇಶ ರಕ್ಷಣೆಯಲ್ಲಿದೆ. ಆದ್ರೆ ನೀವು ಸಂವಿಧಾನವನ್ನ ಮರೆತು ನೀವು ಭಗವಾನ್ ಅಂತಿದ್ರೆ ಯಾವ ಕಷ್ಟದಲ್ಲೂ ಅನೇಕಕ್ಕೂ ಯಾವತ್ತು ನೇರವಾಗಿ ಬಂದು ಆ ಭಗವಾನ್ ನಿಮ್ಮನ್ನ ಕಾಪಾಡಿಲ್ಲ. ಅದನ್ನ ನೀವು ಮೊದಲಾಗಿ ತಿಳ್ಕೋಬೇಕು. ಇವತ್ತು ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ನಮ್ಮನ್ನೆಲ್ಲರೂ ಕಾಪಾಡ್ತಾ ಇದೆ. ಅವ್ರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ನಾವು ಮಕ್ಕಳನ್ನು ಚಲಾಯಿಸ್ತಾ ಇದೀವಿ, ಅಧಿಕಾರಿಗಳಾಗ್ತಾ ಇದೀವಿ, ರಾಜಕಾರಣಿಗಳಾಗ್ತಾ ಇದೀವಿ. ನೀವು ಇದನ್ನೇನಾದ್ರೂ ನಿಮ್ಮ ಜೀವನದಲ್ಲಿ ನಮ್ಮ ತಪ್ಪುಗಳನ್ನ ನೀವು ಸರಿಪಡಿಸ್ಕೊಡದೆ ಹೋದಲ್ಲಿ ನಮ್ಮ ಭೀಮ್ ಬಂಧುಗಳು ಇಡೀ ದೇಶಾದ್ಯಂತ ನಿಮ್ಗೆ ಸರಿಯಾದ ಪಾಠವನ್ನು ಕಲಿಸಕ್ಕೆ ನಮ್ಮವರು ರೆಡಿ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ನಿಮ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ. ಸರ್ ಹೆಸರು ಮಹೇಶ್ ಸಮಾಜ